ಈ ನಡುವೆ ದರ್ಶನ್ ಬಗ್ಗೆ ಸಚಿವ ಜಮೀರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನಾವಿಬ್ರು ಆತ್ಮೀಯರು, ಆದರೆ ದರ್ಶನ್ ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ. ದರ್ಶನ್ ವಿಚಾರವಾಗಿ ಇವತ್ತು ಸಚಿವ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ನಿಜ, ನಾನು ದರ್ಶನ್ ಆತ್ಮೀಯ ಸ್ನೇಹಿತರು, ಆದರೆ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ. ಸುಮ್ಮನೆ ಯಾರಾದರೂ ಜೈಲಿಗೆ ಹೋಗ್ತಾರಾ? ತಪ್ಪು ಮಾಡಿದ್ದಾರೆ, ಹೋಗ್ತಾರೆ. ಹೀಗಂತ ಹಾವೇರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರ ರಿಯಾಕ್ಷನ್. ಅಂದರೆ ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ? ಮೊನ್ನೆ ಎಲ್ಲ ಹೇಳಿದರು, ನನ್ನ ಪ್ರಭಾವ ಏನಿಲ್ಲ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿಸೋದಕ್ಕೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನೇನು DG ಅಲ್ಲ, ನಾನೇನು ಹೋಮ್ ಮಿನಿಸ್ಟರ್ ಅಲ್ಲ ಅಂತೆಲ್ಲ ಹೇಳಿದರು. ಇವತ್ತು ಕೂಡ ಅದೇ ಮಾತುಗಳನ್ನ ಆಡಿದ್ದಾರೆ. ನಿಮ್ಮ ಹೆಸರು ಯಾಕೆ ತಳ್ಕೊಂತಿದೆ? ಯಾಕೆ ಸರ್ ಇಷ್ಟು ಈ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದಕ್ಕೆ ತಾನೇ ಜೈಲ್ ಹೋಗಿರೋದು. ದರ್ಶನ್ ಅವ್ರದ್ದು ಸರ್, ನಿಮ್ಮ ಹೆಸರು ಯಾಕೆ ತಳ್ಕೊಂತಿದೆ? ಯಾಕೆ ಸರ್ ಇಷ್ಟು ಈ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದಕ್ಕೆ ತಾನೇ ಜೈಲ್ ಹೋಗಿರೋದು. ದರ್ಶನ್ ಅವ್ರದ್ದು